ಹಲೋ, ಎಲ್ಲರಿಗೂ ಫ್ಯೂಚರ್ ಲೀಡರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಬಂದ್ಬಿಟ್ಟು ಮೆಂಟಲ್ ಎಬಿಲಿಟಿಯಲ್ಲಿ ರೀಸನಿಂಗ್ ಕ್ವಶನ್ ಗಳನ್ನ ಡಿಸ್ಕಷನ್ ಮಾಡೋಣ ಅಂತ. ಸೊ ಇನ್ನ ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಸೊ ಯಾಕಂದ್ರೆ ನಿಮ್ಗೆ ಪ್ರತಿಯೊಂದೊಂದು ನೋಟಿಫಿಕೇಶನ್ ಬರುತ್ತೆ. ಸೊ ಹಾಗಿದ್ರೆ ಇವತ್ತಿನ ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ರಿ. ಸೊ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಇವತ್ತಿನ ಮೊಟ್ಟ ಮೊದಲ ಪ್ರಶ್ನೆ. ಸೊ ನೋಡ್ರಿ, ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಏನ್ ಕೊಟ್ಟಾರ ಅಂದ್ರೆ CLRT BQSMAPDIN FJKGYX ಅಂತ ಕೊಟ್ಟಾರ. ಫೋರ್ ಆಫ್ ದಿ ಫಾಲೋವಿಂಗ್ ಅಂದ್ರೆ ಕೆಳಗ್ ನಾಲ್ಕು ಕೊಟ್ಟಿದ್ದಾರೆ ನೋಡ್ರಿ. ಏನ್ರಿ, ಒಂದನೇದು, ಎರಡನೇದು, ಮೂರು, ನಾಲ್ಕು. ಈ ನಾಲ್ಕರೊಳಗ್ರಿ ಫಾಲೋವಿಂಗ್ five are alike in the certain way and they so form the group which is one of does not belong to the group ಅಂತ ಕೊಂಡ್ರಿ. ಓಕೆ, ಸೊ ಇದ್ರೊಳಗ ನಾಲ್ಕದ್ರೊಳಗ ಏನಾಗೈತೆ ಅಂದ್ರೆ ಒಂದ್ ಏನಾಗೈತೆ ಅಂದ್ರೆ ಅಲೈಕ್ ಆಗತೈತಿ. ಓಕೆ, ಸೊ ಅದ್ರೊಳಗ ನಮಗ್ ಏನ್ ಬೇಕ್ರಿ, ಯಾವ್ದು ಅಲೈಕ್ ಆಗಿದ್ದೈತಿಲ್ಲ ಅದನ್ನ ನಾವ್ ಏನ್ ಮಾಡ್ಬೇಕ್ರಿ, ಆಪ್ಷನ್ ಅನ್ನ ಟಿಕ್ ಮಾಡ್ಬೇಕು. ಸೊ ಹಾಗಿದ್ರೆ ನೋಡ್ರಿ, ಫಸ್ಟ್ ಆಪ್ಷನ್ ಏನ್ ಕೊಟ್ಟಾರ, ಫಸ್ಟ್ ಏನ್ ಕೊಟ್ಟಾರ ಅಂದ್ರ LBT ಅಂತ ಕೊಟ್ಟಾರ. ಏನ್ರಿ, LBT ಅಂತ ಕೊಟ್ಟಿದಾರ. ಸೊ ಹಾಗಿದ್ರೆ ಎಲ್ ನೋಡ್ರಿ, ಎಲ್ಲಿದೆ ಎಲ್ ಅನ್ನೋದು ಇಲ್ಲಿದೆ. ಎಲ್ ಆದ ನಂತರ ನೆಕ್ಸ್ಟ್ ಬಿ ಬಂದಿದೆ. ಬಿ ಎಲ್ಲಿದ್ರಿ, ಇಲ್ಲಿದೆ. ಇಲ್ಲಿಂದ್ರ ಇಲ್ಲಿ ಎಷ್ಟೈತ್ರಿ, +2 ಅಂತ ಆಗಿದೆ. ಕರೆಕ್ಟ್ ರೀ, 1 2 3 +3 ಅಂತ ಆಗಿದೆ. ಸಾರಿ, +3 ಅಂತ ಆಗಿದೆ. ಆಮೇಲೆ ಬಿ ಆದ ನಂತರ ಏನೈತ್ರಿ, ಟಿ ಅಂತ ಇದೆ. ಟಿ ಇಲ್ಲಿ ಬಂದೈತೆ ಅಂದ್ರೆ ಇದೇನಾಗಿದ್ರಿ, -1 ಅಂತ ಆಗಿದೆ. ಸೊ ಹಾಗಿದ್ರೆ ಇಲ್ಲಿಂದ ಇಲ್ಲಿ ಬಂದದ್ದು ಏನೈತ್ರಿ, +3 ಅಂತ ಆಯ್ತು. ಸೊ ಇಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಏನಾಯ್ತ್ರಿ, -1 ಅಂತ ಆಯ್ತು. ಓಕೆನಾ, ಇದೇನ್ರಿ ಫಸ್ಟ್ ಆಪ್ಷನ್. ಓಕೆ, ಸೆಕೆಂಡ್ ಒನ್ ನೋಡ್ರಿ. ಸೆಕೆಂಡ್ ಒನ್ ಏನ್ ಕೊಟ್ಟಾರಂದ್ರ IJE ಅಂತ ಕೊಟ್ಟಾರ. ಓಕೆ, ಹಾಗಿದ್ರೆ ಆ ಎಲ್ಲಿದ್ರಿ ಕೊಟ್ಟಂತ ಇಕ್ವೇಶನ್ ದಾಗ ಆ ಇಲ್ಲಿದೆ. ಆ ಎಲ್ಲಿಂದ ಆ ಆದ ನಂತರ ಜೆ ಆಗ್ಬೇಕು. ಇಲ್ಲಿಂದ ಇಲ್ಲಿ ನೋಡ್ರಿ, ಆ ಇಂದ ಜೆ ಆಗ್ಬೇಕು ಸರ್. ಆ ಇಂದ ಜೆ ಇಲ್ಲಿ ಎಷ್ಟಾಯ್ತ್ರಿ, ಇಲ್ಲೂ ಕೂಡ +3 ಇದೆ. 1 2 3. ಸೊ ಅದೇ ತರ ಆ ಆದ ನಂತರ ಎಫ್ ಬರೋದು ಮತ್ತೆ ಜೆ ಇಂದ ಇಲ್ಲೂ ಕೂಡ ಏನೈತಿ, -1 ಅಂತ ಇದೆ. ಸೊ ಹಾಗಿದ್ರೆ ಇಲ್ಲಿಂದ ಇಲ್ಲಿ +3 ಅಂತ ಇದೆ. ಸೊ ಇಲ್ಲಿಂದ ಇಲ್ಲಿ ಏನೈತ್ರಿ, ಮತ್ತೆ -1 ಅಂತ ಇದೆ. ಓಕೆ, ಸೊ ಅದೇ ತರ ಈಗ ನೆಕ್ಸ್ಟ್ ಮೂರನೇದು ಏನ್ ಕೊಟ್ಟಾರ್ರಿ, PID ಅಂತ ಕೊಟ್ಟಾರ. PID ಅಂತ ಕೊಟ್ಟಾರ. PID ಅಲ್ಲಿ ನೋಡ್ರಿ, ಪಿ ಎಲ್ಲಿದೆ, ಪಿ ಇಲ್ಲಿದೆ. ಪಿ ಆದ ನಂತರ ಆ ಇಲ್ಲೇ ಇದೆ. ಇಲ್ಲಿ ಎಷ್ಟಾಗಿದ್ರಿ, +2 ಅಂತ ಆಗಿದೆ. ಓಕೆ, ಸೊ ಇಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಏನೈತ್ರಿ, +2 ಅಂತ ಆಗಿದೆ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಎಷ್ಟಿತ್ರಿ, -1 ಐತಿ. ಸೊ ಇದ್ರ ಮೇಲೆ ನಾವು 100% ಆಗಿ ನೋಡ್ಬೋದು. ಆಪ್ಷನ್ ನಂಬರ್ 3 ಎಲ್ಲಿ ಬಂದಿದ್ರಿ, PID. ಆಪ್ಷನ್ ನಂಬರ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳ್ಬೋದು. ಸೊ ಯಾಕಂದ್ರೆ ಮೇಲಿನ ಎರಡು ಕರೆಕ್ಟ್ ಬಂದಾವ. ಸೊ ಇದೊಂದ ಡಿಫ್ರೆಂಟ್ ಬರತ್ತೆ. ಸೊ ಹಾಗಿದ್ರೆ ಫೋರ್ತ್ ಒನ್ ಒಂದ್ಸಲ ಚೆಕ್ ಮಾಡಿಬಿಡ್ರಿ. ಫೋರ್ತ್ ಒನ್ ಯಾವ್ದಿದೆ, BMS ಅದ ಇದೆ. BMS ಅಂತ ಇದೆ. BMS ಅದ. ಬಿ ಎಲ್ಲಿದೆ ರೀ, ಬಿ ಎಂ ಬರ್ಬೇಕಾದ್ರೆ ಇಲ್ಲಿಂದ ಇಲ್ಲಿ ಎಷ್ಟೈತ್ರಿ, +3 ಅಂತ ಇದೆ. ಕರೆಕ್ಟ್ ರೀ, ಇಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಎಷ್ಟೈತ್ರಿ, +3 ಅಂತ ಇದೆ. ಸೊ ಅದೇ ರೀತಿ ಎಂ ದಿಂದ ಎಸ್ ಬರ್ಬೇಕಾದ್ರೂ ಕೂಡ -1 ಐತ್ರಿ. ಇಲ್ಲೇ ರಿಟರ್ನ್ ಇದೆ -1. ಓಕೆ, ಸೊ ಹಾಗಿದ್ರೆ ನೋಡ್ರಿ, ಇಲ್ಲಿ ನೋಡ್ರ ಥರ್ಡ್ ನಂಬರ್ ಇದೆ. ಸೊ ಇಲ್ಲಿ ಆಪ್ಷನ್ ದಾಗ ಮಾತ್ರ ಡಿ ಕೊಟ್ಟಿದ್ದಾರೆ. ಸೊ ಹಾಗಿದ್ರೆ ನಾವು ಆಪ್ಷನ್ ಟಿಕ್ ಹಾಕೋದ್ನಾಗ ಡೈರೆಕ್ಟ್ ಆಗಿ 3 ಅಂತ ಟಿಕ್ ಹಾಕಿದ್ರೆ ನಮ್ದು ಆನ್ಸರ್ 100% ರಾಂಗ್ ಆಗುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ABCD ಅಂತ ಕೊಟ್ಟಾರಲ್ಲ. ಸೊ ಇದ್ರೊಳಗೆ ಬರುವಂತ ಆನ್ಸರ್ ಅನ್ನ ನಾವೇನ್ ಮಾಡ್ಬೇಕ್ರಿ, ಟಿಕ್ ಅನ್ನ ಮಾಡ್ಬೇಕು. ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ PID ಇಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. ಓಕೆ, ಸೊ ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸೆಕೆಂಡ್ ಒಂದು ಕ್ವಶನ್. ಓಕೆ ನೋಡ್ರಿ, ಇಲ್ಲಿ ಏನ್ ಕೊಟ್ಟಾರ, ರಿಸರ್ಚ್ ಅಂತ ಕೊಟ್ಟಾರ. RESEARCH ಅಂತ ಕೊಟ್ಟಾರ. ರಿಸರ್ಚ್ ಅನ್ನ ಏನಂತ ಬರ್ದಾರ್ರಿ, ದ ಎಸ್ ಹ್ಯಾಶ್. ಓಕೆ, ನೆಕ್ಸ್ಟ್ ಮತ್ತ ಅಗೇನ್ ಹ್ಯಾಶ್ ಇದೆ. ನೆಕ್ಸ್ಟ್ ಪರ್ಸೆಂಟೇಜ್ ಇದೆ. ಆಮೇಲೆ ನೆಕ್ಸ್ಟ್ ಎಸ್ ಇದೆ, ಎಸ್ ಬಾರ್. ನೆಕ್ಸ್ಟ್ ಆ್ಯಂಡ್ ಇದೆ. ನೆಕ್ಸ್ಟ್ ಯಾಟ್ ಇದೆ. ನೆಕ್ಸ್ಟ್ ಏನಿದೆ, ಯಾಟ್ ಇದೆ. ಇದು ಬಂದ್ಬಿಟ್ಟು ಯಾಟ್. ಓಕೆ, ಸೊ ಹಾಗಿದ್ರೆ ನಮಗೆ ಎದ್ರ ಕೇಳಿದಾರ ಅವರ, SCARE ಅಂತ ಕೇಳಿದ್ರು. SCARE ಏನಾಗುತ್ತಂತ ನಾವಿಲ್ಲಿ ಆನ್ಸರ್ ಅನ್ನ ಟಿಕ್ ಮಾಡ್ಬೇಕು. ಸೊ ನೋಡ್ರಿ, ಇಂಥ ಕ್ವಶನ್ ಬಂದಾಗ ಏನಂದ್ರೆ ಡೈರೆಕ್ಟ್ ಆಗಿ ಇವೆಲ್ಲ ಕೊಟ್ಟಂತ ಎಸ್ ಆಗಿರ್ಬೋದು, ಸಿ ಆಗಿರ್ಬೋದು, ಎ ಆಗಿರ್ಬೋದು, ಆರ್ ಆಗಿರ್ಬೋದು, ಇ ಆಗಿರ್ಬೋದು, ಎಲ್ಲ ಬಂದ್ಬಿಟ್ಟು ಏನ್ ಅಂದ್ರೆ ಈ ಕೊಟ್ಟಂತ ಅಲ್ಫಾಬೆಟ್ ಅದಾಗದವ್ರಿ, ಕೊಟ್ಟಂತ ಅಲ್ಫಾಬೆಟ್ ಅದಾಗದವು. ಸೊ ಹಾಗಿದ್ರೆ ಎಸ್ ರಿಲೇಟೆಡ್ ಯಾವ್ದೈತ್ರಿ, ಎಸ್ ರಿಲೇಟೆಡ್ ನೋಡ್ರದ ಆರ್ಕ ಎಸ್ ಇದೆ, ಈಗ ಇದನ್ನಿದ್ರಿ ಆಶ್. ಆಮೇಲೆ ನೆಕ್ಸ್ಟ್ ಇಲ್ಲಿ ಕೂಡ ಇ ಇದೆ, ASC ಅಂದ್ರೆ ಯಾಟು, H ಅಂದ್ರೆ ಯಾಟು. ಸೊ ಹಾಗಿದ್ರೆ ಎಸ್ ಅಂದ್ರೆ ಏನ್ ಬರ್ಬೇಕ್ರಿ ನಮ್ದು ಇಲ್ಲಿ, ಫಸ್ಟ್ ಸೆಕೆಂಡ್ ಥರ್ಡ್. ಎಸ್ ಅಂದ್ರೆ ಓಕೆ. ನೆಕ್ಸ್ಟ್ ಸಿ ಏನಿದೆ ನೋಡ್ರಿ,
ಸಿ ಏನಿದೆ, ಸಿ ಆ್ಯಂಡ್ ಅಂತ ಇದೆ, ಆ್ಯಂಡ್ ಅಂತ. ಓಕೆ, ನೆಕ್ಸ್ಟ್ ಎ ನೋಡಿ, ಈಗ ಏನಿದೆ, ಎ ಪರ್ಸೆಂಟೇಜ್ ಅಂತ ಇದೆ. ನೆಕ್ಸ್ಟ್ ಆರ್ಕ್ ಏನಿದೆ, ಆರ್ ಎಲ್ಲಿದ್ರೆ ಆರ್ಕ್ ಎಸ್. ಸೊ ಅದೇ ತರ ಈಗ ಏನೈತೆ ನೋಡ್ರಿ, ಇ ಎಲ್ಲಿದೆ, ಫೋರ್ತ್ ನಂಬರ್ ಇದು ಡ್ಯಾಶ್ ಇದೆ. ಸೊ ಹಾಗಿದ್ರೆ ಕೊಟ್ಟಂತ ಆಪ್ಷನ್ ದಾಗ ಎಲ್ಲಿ ನೋಡ್ರಿ, ಫಸ್ಟ್ ನೋಡ್ರಿ ಆ ಎಟ್ ಪರ್ಸೆಂಟೇಜ್ ಎಸ್. ಹಾಗೆ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ನಂಬರ್ ಎ ಇಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. ನಾವು ಅಷ್ಟ ಫಸ್ಟ್ ಅಥವಾ ಒಂದ್ ಅಥವಾ ಎರಡ್ ನೋಡಿದ್ರೆ ಗೊತ್ತಾಗುತ್ತೆ ನೋಡ್ರಿ. ಫಸ್ಟ್ ಆ ಎಲ್ಲಿ ಬಂದಿದ್ರಿ, ನಾಲ್ಕತ್ರ ಹೋಗಿದೆ. ಓಕೆ, ನೆಕ್ಸ್ಟ್ ಆ್ಯಂಡ್ ಬರ್ಬೇಕು, ಆ್ಯಂಡ್ ಇದ್ರಾಗಿಲ್ಲ, ಇದ್ರಾಗಿಲ್ಲ. ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವ್ದು, ಆಪ್ಷನ್ ನಂಬರ್ ಎ ಇಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಆಗ. ಓಕೆ, ಸೊ ಅದೇ ತರ ಈಗ ನೆಕ್ಸ್ಟ್ ನೋಡ್ರಿ, ಥರ್ಡ್ ಕ್ವಶನ್ ಏನಿದೆ. ಓಕೆ, ಥರ್ಡ್ ಕ್ವಶನ್. ಸೊ ಇಂಥದ್ದೇನಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಫಿಕ್ಸ್ ಕ್ವಶನ್ ಕೇಳಿಕತ್ತಾರೆ, RRB ಅಲ್ಲಿ ಕೇಳ್ತಾರ. ಓಕೆ, RRB ಎಕ್ಸಾಮ್ ಅಲ್ಲಿ, ಅದೇ ರೀತಿ ಬ್ಯಾಂಕಿಂಗ್ ಎಕ್ಸಾಮ್ ಅಲ್ಲಿ ಕೂಡ ಕೇಳ್ತಾರೆ. ಓಕೆ, ಬ್ಯಾಂಕಿಂಗ್ ಎಕ್ಸಾಮ್ ಅಲ್ಲಿ ಕೂಡ ಈ ಟೈಪ್ ಕ್ವಶನ್ಸ್ ಅನ್ನ ಕೇಳ್ತಾರೆ. ಸೊ ಹಾಗಿದ್ರೆ ಏನಿದೆ ಅಂತ ನೋಡ್ರಿ, ಫಸ್ಟ್ ಎಕ್ಸ್ ಇದೆ. ಸೊ ಇಲ್ಲಿ ಕೂಡ ಎಕ್ಸ್ ಇದೆ, ಎಕ್ಸ್ ಎಲ್ಲ ಕಡೆ ಎಕ್ಸ್ ಕಾಮನ್ ಇದೆ. ಸೊ ನೆಕ್ಸ್ಟ್ ವೈ ನೋಡ್ರಿ, ವೈ ಇಲ್ಲಿ ವೈ ಇದೆ, ಎಕ್ಸ್ ವೈ ಇದೆ, ಎಕ್ಸ್ ವೈ ಇದೆ, ಎಕ್ಸ್ ವೈ ಅಂತ ಇದೆ. ನೆಕ್ಸ್ಟ್ ಇನ್ ನೋಡ್ಲಿ ಲಾಸ್ಟ್ ಅದ್ ನೋಡ್ಬೋದು ಒಂದ್ಸಲ. ಓಕೆ, ಈ ಫಸ್ಟ್ ಒಂದ್ ಎರಡು ನೋಡಿದ್ರು ಕರೆ ಏನೋ ಡಿಫ್ರೆನ್ಸ್ ಕಾಣೋದಿಲ್ಲ. ಸೊ ಅದೇ ತರ ಲಾಸ್ಟ್ ಸ್ವಲ್ಪ ನೋಡ್ರಿ, ಫಸ್ಟ್ ಇಲ್ಲಿ ಜಡ್ ಅಂತ ಇದೆ, ಜಡ್ ಇದೆ, ಎರಡು ಕಡೆ ಜಡ್ ಎರಡೆರಡು ಅಂಕಿಯನ್ನ ತಗೊಂಡು ಈ ಜಡ್ ಇದೆ. ಸೊ ಇಲ್ಲಿ ಏನಾಗಿತ್ತು ಅಂದ್ರೆ ವಾಯ್ ಬಂದಿದೆ ಮತ್ತೆ ವಾಯ್ ಜಡ್ ಅಂತ ಬಂದಿದೆ. ಹಾಗಿದ್ರೆ ಥರ್ಡ್ ನಂಬರ್ ಇಲ್ಲಿ. ಸೊ ಏನ್ ಮಾಡ್ಯಾರ ಅಂದ್ರೆ ಈ ವಾಯ್ ಅನ್ನ ಏನ್ ಮಾಡ್ಯಾರ ಈ ಕಡೆ ತಗೊಂಡ್ರ, ಇವು ಜಡ್ ಅನ್ನ ಏನ್ ಮಾಡ್ಯಾರು, ಎರಡು ಅನ್ನ ಜಡ್ ಶಿಫ್ಟ್ ಮಾಡ್ಯಾರ. ಸೊ ಅದೇ ತರ ಈಗ ನೋಡ್ರಿ, ಈ ಎಕ್ಸ್ ಅನ್ನ ಏನ್ ಮಾಡ್ಯಾರು ಇದ್ರ ಬಾಜು ಶಿಫ್ಟ್ ಮಾಡ್ಯಾರ. ನೆಕ್ಸ್ಟ್ ನೋಡ್ರಿ ಎಕ್ಸ್ ವೈ ಅಂತ ಬಂದಿತ್ತು ಲಾಸ್ಟ್ ಆಮೇಲೆ ಜಡ್ ಎರಡು ಇಲ್ಲಿ ಬಂದಾವ. ಸೊ ಅದೇ ತರ ಈ ವೈ ಅನ್ನ ಏನ್ ಮಾಡ್ಯಾರ ಮತ್ತೆ ಇಲ್ಲಿ ಶಿಫ್ಟ್ ಮಾಡ್ಯಾರ. ನೋಡ್ರಿ ವೈ ಅಂತ ಬಂದೈತಿ. ಸೊ ನೆಕ್ಸ್ಟ್ ಏನ್ ಮಾಡ್ಯಾರ, ಈ ಎಕ್ಸ್ ಅನ್ನ ಇಲ್ಲಿ ಶಿಫ್ಟ್ ಮಾಡ್ಯಾರ. ನೋಡ್ರಿ ಎಕ್ಸ್ ವೈ ಅಂತ ಬಂದೈತಿ. ಸೊ ಹಾಗಿದ್ರೆ ಇಲ್ಲಿ ನೋಡ್ರಿ ಈ ವೈ ಅನ್ನ ಏನಾಗ್ಬೇಕು, ಈಚೆ ಕಡೆ ಶಿಫ್ಟ್ ಆಗ್ಬೇಕು. ಈಗ ಹಾಗಿದ್ರೆ ಫಸ್ಟ್ ಏನ್ ಬರ್ತೈತ್ರಿ, ಎಕ್ಸ್ ಅಂತ ಹೆಂಗಿದ್ದಂಗ ಬರಿಬೇಕು. ನೆಕ್ಸ್ಟ್ ಜಡ್ ಗಳು ಹೆಂಗಿದ್ದಂಗ ಬರ್ತಾವ, ಈ ವೈ ಈಚೆ ಕಡೆ ಶಿಫ್ಟ್ ಆಗಿತ್ತು ಅಂದ್ರೆ ವೈ ಇಲ್ಲಿ ಬರ್ತೈತ್ರಿ, ವೈ ಇಲ್ಲಿ ಬರ್ತಂದ್ರೆ ನೆಕ್ಸ್ಟ್ ಎಕ್ಸ್ ವೈ ಅಂತ ಬರ್ತದೆ. ಸೊ ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವ್ದು ಅಂದ್ರೆ ಎಕ್ಸ್ ಜಡ್ ವೈ ಎಕ್ಸ್ ವೈ ಅಂತ. ಓಕೆ, ಸೊ ಹಾಗಿದ್ರೆ ನೋಡಿ ಫಸ್ಟ್ ಎಕ್ಸ್ ಇಲ್ಲ, ಇದು ಆನ್ಸರ್ ಅಲ್ಲ. ಸೊ ಇಲ್ಲಿ ಕೂಡ ಎಕ್ಸ್ ಇದೆ. ನೆಕ್ಸ್ಟ್ ಎಕ್ಸ್ ಆದ ನಂತರ ಜಡ್ ಎರಡ್ ಸಲ ಮಾಡ್ಬೇಕು. ಇಲ್ಲಿ ಜಡ್ ಇಲ್ಲ, ಇಲ್ಲಿ ಜಡ್ ಇಲ್ಲ. ಹಾಗಿದ್ರೆ ಇದು ಕರೆಕ್ಟ್ ಆನ್ಸರ್. ಆಪ್ಷನ್ ನಂಬರ್ ಇಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. ಓಕೆ, ಸೊ ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ನೋಡಿ. ಓಕೆ, ಇದು ಸಿಂಪಲ್, ಒಂದ್ ಅಥವಾ ಎರಡು ನೋಡಿದ್ರೆ ನಮಗೆ ಆನ್ಸರ್ ನ ಟಿಕ್ ಮಾಡ್ಬೇಕ್ರಿ. ಓಕೆ, ನೆಕ್ಸ್ಟ್ ಫೋರ್ತ್ ಒಂದು ಕ್ವಶನ್. ಓಕೆ, ಸಿಂಪಲ್ ಆಗಿ ಸಾಲ್ವ್ ಮಾಡೋದೈತ್ರಿ. ಇದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಓಕೆ, ಇದನ್ನ ಬಿಡಿಸ್ಬೇಕ್ರಿ, ಜಸ್ಟ್ ಸಾಲ್ವ್ ಮಾಡ್ಬೇಕು. ಓಕೆ, ಇಂಥವನ್ನ ನಾವು ಈಜಿ ಐತೆ ಅಂತ ಹೇಳಿ ನೆಗ್ಲೆಕ್ಟ್ ಮಾಡ್ತೇವ್ರಿ, ಬಟ್ SSC ದಾಗ ಇಂಥ ಕ್ವಶನ್ಸ್ ಬರ್ತಾವ್ರಿ. ಓಕೆ, SSC ಅಲ್ಲಿ ಕೇಳ್ತಾರ. ಸೊ ನಾವು ಇದನ್ನ ಏನ್ ಮಾಡ್ತೀವಿ, ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಸೊ ಅದಕ್ಕಾಗಿ ಏನಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಸೊ ಇದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ಬೇಕು. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ ಯಾವ್ದಂದ್ರೆ ಫಿಫ್ತ್ ಒನ್ರಿ. ಇನ್ ದ ಸರ್ಟನ್ ಕೋಡ್, ಓಕೆ, ಇಂಟು ಈಸ್ ರೀಪ್ರೆಸೆಂಟ್ ಆಸ್ ದಿ ಪ್ಲಸ್ ಅಂತ. ಅಂದ್ರ ಇಂಟು ಅನ್ನ ಏನ್ ಮಾಡ್ಕೋಬೇಕಾರೆ ನಾನು ಪ್ಲಸ್ ಆಗಿ ಚೇಂಜಸ್ ಮಾಡ್ಕೋಬೇಕು. ಸೊ ಅದೇ ತರ ಡಿವೈಡೆಡ್ ಬೈ ಅನ್ನ ಏನಂತ ಮಾಡ್ಬೇಕ್ರಿ, ಇಂಟು ಅಂತ ಮಾಡ್ಬೇಕಂತ. ಡಿವೈಡೆಡ್ ಬೈ ಅನ್ನ ಏನ್ ಮಾಡ್ಬೇಕ್ರಿ, ಇಂಟು ಅಂತ ಮಾಡ್ಬೇಕು. ಸೊ ಅದೇ ತರ ಮೈನಸ್ ಅನ್ನ ಏನ್ ಮಾಡ್ಬೇಕ್ರಿ, ಡಿವೈಡ್ ಅಂತ ಮಾಡ್ಬೇಕು. ಮೈನಸ್ ಅನ್ನ ಡಿವೈಡ್ ಅಂತ ಏನ್ ಮಾಡ್ಬೇಕು. ಸೊ ಅದೇ ತರ ಪ್ಲಸ್ ಅನ್ನ ಏನ್ ಮಾಡ್ಬೇಕು, ಮೈನಸ್ ಅಂತ ಮಾಡ್ಬೇಕು. ಪ್ಲಸ್ ಅನ್ನ ಮೈನಸ್ ಅಂತ ಹೇಳ್ಬೇಕು. ಫೈಂಡ್ ಔಟ್ ಟು ದಿ ಆನ್ಸರ್ ಟು ದಿ ಫಾಲೋಯಿಂಗ್ ಕ್ವಶನ್ಸ್ ಅಂತ. ಹೋಗಿ ಆಗಿದ್ರೆ ಕ್ವಶನ್ ಏನ್ ಕೊಟ್ಟಾರ ನೋಡ್ರಿ ನಮೀಗ, 18 ಇಂಟು 12 ಡಿವೈಡೆಡ್ ಬೈ 5 ಮೈನಸ್ 10 ಪ್ಲಸ್ 10 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಹಾಗಿದ್ರೆ ನೋಡ್ರಿ ಫಸ್ಟ್ ಏನ್ ಮಾಡ್ಕೊಬೇಕು, 18 ಅನ್ನ ಹೆಂಗಿದಂಗ್ ಬರದೆ. ಸೊ ಇಂಟು ಇದೆ, ಇಂಟು ಅಂದ್ರೆ ಏನಾಗಬೇಕು, ಪ್ಲಸ್ ಅಂತ ಆಗ್ಬೇಕು. ಇಂಟು ಇದೆ ಏನಾಗ್ಬೇಕು, ಪ್ಲಸ್ ಅಂತ ಆಗ್ಬೇಕು. ಅದೇ ತರ ನೆಕ್ಸ್ಟ್ ಡಿವೈಡೆಡ್ ಬೈ ಇದೆ, ಡಿವೈಡೆಡ್ ಬೈ ಅಂದ್ರೆ ಏನ್ರಿ, ಇಂಟು ಅಂತ ಆಗ್ಬೇಕು. ಓಕೆ, ನೆಕ್ಸ್ಟ್ ಮೈನಸ್ ಅಂದ್ರೆ ಏನ್ರಿ, ಡಿವೈಡೆಡ್ ಬೈ ಡೈರೆಕ್ಟ್ ಆಗಿ ಕೆಳಗೆ ಬರ್ಬಿಡುತ್ತೆ. ಪ್ಲಸ್ ಅಂದ್ರೆ ಏನಾಗ್ಬೇಕ್ರಿ, -10 ಅಂತ ಆಗ್ಬೇಕು. ಸೊ ಹಾಗಿದ್ದಾಗ ಈಗ ನೋಡ್ರಿ ಕರ್ತವ್ರಿ, 5 ಒಂದ್ಲೆ 5 ಎರಡ್ಲೆ 5 ಒಂದ್ಲೆ 5 ಎರಡ್ಲೆ 10, 2 ಒಂದ್ಲೆ 2 ಆರ್ಲೆ 12, 2 ಒಂದ್ಲೆ 2 ಆರ್ಲೆ 12. ಸೊ ಹಾಗಿದ್ರೆ 18 ಪ್ಲಸ್ 6 ಅನ್ನ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ, 24. 24 ಮೈನಸ್ 10 ಅನ್ನ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ, 14 ಇಸ್ ದ ಕರೆಕ್ಟ್ ಆನ್ಸರ್. 14 ಅನ್ನೋದು ಎಲ್ಲಿದ್ರೆ ಆಪ್ಷನ್ ಎ ಆಗೈತ್ರಿ. ಕರೆಕ್ಟ್ ಆನ್ಸರ್ ಯಾವ್ದಂದ್ರ ಆಪ್ಷನ್ ನಂಬರ್ ಎ ಇಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಸೊ ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ನಂಬರ್ ಯಾವ್ದ್ರಿ, ಫಿಫ್ತ್ ಒಂದು.
ಸಿಕ್ಸ್ ಒನ್ ಸಾರಿ ಒಂದು ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಸಿಕ್ಸ್ ಒನ್. ಸೊ ಇದು ಬಂದ್ಬಿಟ್ಟು ಯಾವ್ದ್ರಿ ಬ್ಲಡ್ ರಿಲೇಷನ್. ಓಕೆ ಯಾವ್ದ್ರಿ ಬ್ಲಡ್ ರಿಲೇಷನ್ ಮೇಲೆ ಕ್ವಶನ್. ಸೊ ಹಾಗಿದ್ರೆ ನೋಡ್ರಿ ಎ ಈಸ್ ದಿ ಬಿ ಸಿಸ್ಟರ್ ಅಂತ ಕೊಟ್ಟ. ಎ ಅನ್ನೋದು ಏನೈತ್ರಿ ಎ ಮತ್ತ ಬಿ ಎಂದಾರಂದ್ರ ಬ್ರದರ್ ಅಂಡ್ ಸಿಸ್ಟರ್ಸ್ ಇದ್ದಂಗದ. ಓಕೆ ಎ ಇಸ್ ದಿ ಬಿ ಸಿಸ್ಟರ್ ಅಂತ ಕೊಟ್ಟಾರ. ಹಾಗಿದ್ರೆ ಇಲ್ಲಿ ನೋಡ್ರಿ ಹಾಗಿದ್ರೆ ಲೇಡೀಸ್ ಯಾರಾದ್ರೂ ಇಲ್ಲಿ ಎ ಇಸ್ ದಿ ಬಿ ಸಿಸ್ಟರ್ ಅಂತ ಕೊಟ್ಟಾರ. ಬಿ ಸಿಸ್ಟರ್ ಬೀಸ್ ಅನ್ನೋದು ಬಾಯ್ಸ್ ಅಥವಾ ಗರ್ಲ್ಸ್ ಅಂತ ಕೊಟ್ಟಿಲ್ಲ. ಸೊ ಹಾಗಾದ್ರೆ ಇಲ್ಲಿ ಲೇಡೀಸ್ ಯಾರಾದ್ರೆ ಎ ಅನ್ನೋದು ಗರ್ಲ್ ಆಯ್ತು. ಓಕೆ ನೆಕ್ಸ್ಟ್ ನೋಡಿ ಸಿ ಇಸ್ ಬೀಸ್ ಮದರ್ ಅಂತ ಕೊಟ್ಟಾರ. ಸಿ ಅನ್ನೋದು ಏನೈತ್ರಿ ಬೀಸ್ ಮದರ್. ಓಕೆ ಸಿ ಅನ್ನೋದೇನೈತ್ರಿ ಮದರ್ ಆದ. ಓಕೆ ಅದೇ ತರ ಡಿ ಡಿ ಇಸ್ ಸೀಸ್ ಫಾದರ್ ಅಂತ. ಡಿ ಅನ್ನೋದೇನೈತ್ರಿ ಸೀಸ್ ಫಾದರ್. ಇದರ ಡಿ ಅನ್ನೋದೇನೈತ್ರಿ ತಂದೆ ಆದ. ಓಕೆ ಓಕೆ ಗಂಡು ಮಕ್ಕಳದ ಇದ್ರಂದ್ರೆ ಚೌಕದಾಗ ಗುರ್ತ ಮಾಡ್ರಿ, ಹೆಂಗಸರದ ಇದ್ರಂದ್ರೆ ರೌಂಡ್ ಆಗಿ ಗುರ್ತ ಮಾಡ್ಬೇಕು. ಓಕೆ ಸೊ ಅದೇ ತರ ಬ್ರದರ್ ಅಂಡ್ ಸಿಸ್ಟರ್ ಇದ್ರಂದ್ರೆ ಈ ತರ ರಿಲೇಷನ್ ಅನ್ನು ಕೊಡ್ಬೇಕು. ಸೊ ಅದೇ ತರ ಬ್ರದರ್ಸ್ ಅಂಡ್ ಬ್ರದರ್ಸ್ ಇದ್ರಂದ್ರೆ ಇದೇ ಸ್ಟೇಟ್ ದಾಗ ಕೊಡ್ಬೇಕು. ಸೊ ಅದೇ ತರ ಸಿಸ್ಟರ್ ಅಂಡ್ ಸಿಸ್ಟರ್ಸ್ ಇದ್ರು ಈ ತರ ಗುರ್ತ ಮಾಡ್ಬೇಕು. ಇದೇನಂದ್ರೆ ಜಸ್ಟ್ ನಮಗ್ ಗುರ್ತಾಗ್ಬೇಕು ಆ ತರ. ಸೊ ಅದೇ ತರ ಗಂಡ ಹೆಂಡತಿ ಇದ್ರಂದ್ರ ಫಾರ್ ಎಕ್ಸಾಂಪಲ್ ಈ ಗಂಡ ಹೆಂಡತಿ ಇದಂದ್ರೆ ಈ ತರ ಗುರ್ತ ಮಾಡ್ರಿ. ಗಂಡ ಹೆಂಡತಿ ಇದ್ರಂದ್ರೆ ನಡುವ ಪ್ಲಸ್ ಚಿಹ್ನೆ ಹಾಕಿರ ಗಂಡ ಹೆಂಡತಿ. ಓಕೆ ಸೊ ಹಾಗಿದ್ರೆ ಈಗ ನೆಕ್ಸ್ಟ್ ನೋಡ್ರಿ ಈಸ್ ಡೀಸ್ ಮದರ್ ಆಯ್ತಾ. ಈ ಎಲ್ಲ ನೆಕ್ಸ್ಟ್ ಡೀಸ್ ಸೀಸ್ ಮದರ್ ಆಯ್ತು. ನೆಕ್ಸ್ಟ್ ಈ ಈಸ್ ಡೀಸ್ ಮದರ್ ಅಂತೇಳಿ. ಹಾಗಿದ್ರೆ ಈ ಅನ್ನೋದು ಏನಂತೀರಿ ಈ ಅನ್ನೋದ ಡೀಸ್ ಮದರ್ ಇದೆ. ಓಕೆ ನೆಕ್ಸ್ಟ್ ಹಾಗಿದ್ರೆ ಹೌ ಎ ಈಸ್ ರಿಲೇಟೆಡ್ ಟು ಡಿ ಅದು. ಹಾಗಿದ್ರೆ ಎ ಇದ್ದವ ಡಿ ಏನ್ ಆಗ್ತಾನೋ ಅಂತ ಕೇಳಿದ. ಹೌ ಎ ಈಸ್ ಡೀಸ್ ರಿಲೇಟೆಡ್ ಟು. ಹಾಗಿದ್ರೆ ಎ ಇದ್ದವ ಡಿ ಏನ್ ಆಗ್ತಾನೋ ಅಂತ ಕೇಳಿದ. ಹಾಗಿದ್ರೆ ನೋಡ್ರಿ ಫಸ್ಟ್ ಒನ್ನ ತನ್ನ ಮಗಳ ಮಗಳು. ಓಕೆ ಅದ್ರ ಕರೆಕ್ಟ್ ಆನ್ಸರ್ ಡೀಸ್ ಗ್ರ್ಯಾಂಡ್ ಫಾದರ್ ಆಗ್ತಾರ ಇಲ್ಲ, ಗ್ರ್ಯಾಂಡ್ ಮದರ್ ಆಗ್ತಾರ ಇಲ್ಲ, ಸೊ ಡಾಟರ್ ಆಗ್ತಾರ ಇಲ್ಲ. ಡಾಟರ್ ಅಂದ್ರೆ ಮಗಳು. ಸೊ ಹಾಗಿದ್ರೆ ಡಿ ಇದ್ದಿದ್ದು ಈಗ ಏನಾಗುತ್ತೆ 100% ಆಪ್ಷನ್ ಡಿ ನೇ ಇರಾಗಬೇಕು, ಗ್ರ್ಯಾಂಡ್ ಡಾಟರ್ ಇರಲೇಬೇಕು. ಹಾಗಿದ್ರೆ ಕರೆಕ್ಟ್ ಆನ್ಸರ್ ಅಂದ್ರೆ ಆಪ್ಷನ್ ನಂಬರ್ ಡಿ. ನಾವ್ ಇದ್ದಾರ ನನ್ನ ಮಗಳಿಗೆ ಏನಂತ ಕರಿತೇವ್ರಿ ಗ್ರ್ಯಾಂಡ್ ಡಾಟರ್ ಅಂತ ಹೇಳಿ, ಗ್ರ್ಯಾಂಡ್ ಡಾಟರ್. ಸೊ ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವ್ದಂದ್ರ ಆಪ್ಷನ್ ನಂಬರ್ ಡಿ ಇಸ್ ದ ಕರೆಕ್ಟ್. ಹಾಗಿದ್ರೆ ನನ್ನ ಮಗಳ ಮಗ ಏನಂತ ಕರಿತೇವೆ ಗ್ರ್ಯಾಂಡ್ ಸನ್ ಅಂತ ಕರಿತೇವೆ. ಓಕೆ ಸೊ ಹಾಗಿದ್ರೆ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ನಂಬರ್ ಡಿ ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ ನೆಕ್ಸ್ಟ್ ಒನ್ರಿ ಹಾ ಇದು ಕ್ಯಾಲೆಂಡರ್ ಮ್ಯಾಗಿನ ಏನ್ರಿ ಕ್ಯಾಲೆಂಡರ್ ಮ್ಯಾಗಿನ ಕ್ವಶನ್ ಇದು. ಸೊ ಹಾಗಿದ್ರೆ ನೋಡ್ರಿ ಕ್ವಶನ್ ಏನಿದೆ ಅಂತ ನೋಡ್ರಿ ಟುಡೇ ಈಸ್ ಮಂಡೇ ಅಂತ ಕೊಟ್ಟಾರ. ಸೊ ಆಫ್ಟರ್ 61 ಡೇ ಇಟ್ ವಿಲ್ ಬಿ ಅಂತ ಕೇಳಿದಾರೆ. ಸೊ ಹಾಗಿದ್ರೆ ಇವತ್ತೇನೈತ್ರಿ ಮಂಡೇ ಅಂತ ಇದೆ. ಸೊ ಹಾಗಿದ್ರೆ ಇಲ್ಲಿಂದ್ರ 61 ದಿನ ಆದ ನಂತರ ಯಾವ ಡೇ ಬರುತ್ತೆ ಅಂತ ಕೇಳಿದಾರೆ. ಟುಡೇ ಏನೈತ್ರಿ ಟುಡೇ ಇಸ್ ಮಂಡೇ ಅಂತ ಇದೆ ಕರೆಕ್ಟ್ ರೀ. ಸೊ ಹಾಗಿದ್ರೆ ಒಂದು ವೀಕ್ ದಾಗ ಎಷ್ಟು ಡೇಗಳು ಇರ್ತಾವ್ರಿ. ಒಂದು ವೀಕ್ ದಾಗ ಬಂದ್ಬಿಟ್ಟು ಟೋಟಲ್ ಆಗಿ 7 ಡೇಸ್ ಇರ್ತಾವ ಕರೆಕ್ಟ್ ರೀ. 7 ಡೇಸ್ ಹಾಗಿದ್ರ 61 7 ಮಗ್ಗಿಯನ್ನ ಅನ್ಬೇಕ್ರಿ 61 ಬರುತ್ತಾನೆ. ಓಕೆ 61 ಅದ್ರ ಬಗೆಗೆ ಇದ್ರೂ ಓಕೆ ಇಲ್ಲ ಅದನ್ನು ಓಕೆ ಒಟ್ ಹತ್ರ ನಿಯರ್ ಬರುವಂತ ಅಕ್ಕಿಗಳನ್ನ ನಾವು ನೋಡ್ಬೇಕು. ಯಾಕಂದ್ರೆ ಡೈರೆಕ್ಟ್ ಆಗಿ ಗೊತ್ತಾಗುತ್ತೆ. 7 ಒಂದ್ಲೆ 7 ರೀ, 7 14, 7 ಮೂರ್ಲೆ 21, 7 ನಾಲ್ಕಲೆ 28 ರೀ, 7 ಐದ್ಲೆ 35, 7 ಆರ್ಲೆ 42, 7 ಏಳ್ಲೆ 49, 7 ಎಂಟ್ಲೆ 56, 7 ಒಂಬತ್ಲೆ 63. ಸೊ 56 63 ಒಂದು ಕಡಿಮೆ ಇದೆ ಒಂದು ಹೆಚ್ಚಿದೆ. ಸೊ ಹಾಗಿದ್ರೆ ನೀವು ಜಾಸ್ತಿ ಇದ್ದು ತಗೊಂಡ್ರಂದ್ರೆ ಡೇದಾಗ ಏನ್ ಮಾಡ್ಬೇಕು ಕಡಿಮೆ ಮಾಡ್ಬೇಕು. ಓಕೆ 61 ಇದೆಯಲ್ಲ. ಸೊ ನಾ ಇದನ್ನ 63 ಡೇ ಯಾವ್ದು ಬಂತು ಅಗೇನ್ ಮಂತ್ ರಿಟರ್ನ್ ಮಂಡೇನ ಬರ್ತಿತ್ತು ನಾನು. ಯಾಕಂದ್ರೆ 7 ಡೇಸ್ ಬಂದ್ ರಿಪೀಟ್ ಆಗತ್ತ. ಸೊ ಟುಡೇ ಇದೈತಂದ್ರ ಈಗ ರಿಟರ್ನ್ 63ನೇ ದಿನ ಇರುತ್ತಲ್ರಿ 63 ಡೇ 63ನೇ ದಿನ. ಸೊ ಅದು ಕೂಡ ಏನಾಗುತ್ತ ಮಂಡೇ ಅಂತ ಬರುತ್ತ ಕರೆಕ್ಟ್. ಓಕೆ ಮಂಡೇ ಅಂತ ಬರುತ್ತ. ಸೊ ಅದೇ ತರ 56ನೇ ದಿನನೂ ಕೂಡ ಏನಾಗುತ್ತ 56ನೇ ದಿನನೂ ಕೂಡ ಮಂಡೇ ಅಂತ ಬರುತ್ತೆ. 56ನೇ ದಿನ ಕೂಡ ಏನಾಗುತ್ತ ಮಂಡೇ ಅಂತ ಬರುತ್ತ. ಸೊ ಹಾಗಿದ್ದಾಗ ಸೊ ನೋಡ್ರಿ 56, 57, 58, 59, 60, 61, 62. ಓಕೆ ಸೊ ಹಾಗಿದ್ರ ಮಂಡೇ ಐತ್ರಿ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ ನೋಡ್ರಿ ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ. ಓಕೆ ಸ್ಯಾಟರ್ಡೇ ಐತ್ರಿ,
ಹಾಗೇನ ಹಾಗಿದ್ರೆ ನಮ್ಗೆ ಎಷ್ಟನೇ ದಿನ ಕೇಳಿದಾರೆ 61ನೇ ದಿನ. 61ನೇ ದಿನನೇ ಯಾವ್ದಾಯ್ತಾರೆ ಸಟರ್ಡೆ ಅಂತ ಆಯ್ತು ಸಟರ್ಡೆ. ಸೊ ಹಾಗಿದ್ರೆ ಕರೆಕ್ಟ್ ಆನ್ಸರ್ ಅಂದ್ರೆ ಆಪ್ಷನ್ ನಂಬರ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಟುಡೇ ಇಸ್ ಮಂಡೇ ಆಫ್ಟರ್ 61 days ಅಂತ ಕೇಳಿದಾರೆ. ಸೊ ಸಟರ್ಡೆ ಐತ್ರಿ. ಸೊ ಹಾಗಿದ್ರೆ ಇಲ್ಲಿ ಬರ್ಬೇಕಾಗಿರುವಂತ ಕರೆಕ್ಟ್ ಆನ್ಸರ್ ಅಂದ್ರೆ ಆಪ್ಷನ್ ನಂಬರ್ ಡಿ. ನೋಡ್ರಿ ಬೇಕಾದ್ರೆ ಈ ಕಡೆಯಿಂದ ರಿವರ್ಸ್ ಕೂಡ ಹೋಗ್ರಿ. 63ನೇ ದಿನ ಐತ್ರಿ ಮಂಡೇ ಐತೆ. ಸೊ ನಮಗ 61ನೇ ದಿನ ಬೇಕಾಯ್ತು. ಸೊ 63ನೇ ದಿನ 62ನೇ ದಿನ ಯಾವ್ದು ಇಲ್ಲಿ ಮಂಡೇ ಐತಂದ್ರ ಇಲ್ಲಿ ಸಂಡೇ ಬರಬೇಕು ಕರೆಕ್ಟ್ ರೀ. ಇಲ್ಲಿ ಸಂಡೇ ಬರಬೇಕು. ಹಾಗಿದ್ರೆ 62ನೇ ದಿನ ಐತಿ ಈಗ. 61ನೇ ದಿನ ಯಾವ್ದು ಬರುತ್ತೆ ಹಾಗಿದ್ರೆ ಸಟರ್ಡೇನು ಬರುತ್ತೆ. TURDA. ಓಕೆ ಸಟರ್ಡೇನ ಬರುತ್ತೆ. ಸೊ ಹಾಗಿದ್ರೆ ಕರೆಕ್ಟ್ ಆನ್ಸರ್ ಅಂದ್ರೆ ಆಪ್ಷನ್ ನಂಬರ್ ಡಿ ಇಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. ಓಕೆ ನೆಕ್ಸ್ಟ್ ಕ್ವಶನ್. ಹಾ ಓಕೆ ಇದು ನೋಡ್ರಿ, ಇದು ಇಂಪಾರ್ಟೆಂಟ್ ಕ್ವಶನ್ಸ್. ಈಗ ಸ್ವಲ್ಪ ತಲೆ ಕೆಲಸ ಕೊಡ್ಬೇಕಾಗತ್ತೆ. ಸೊ ನೋಡ್ರಿ ಇಲ್ಲಿ ABCDEFGHIJKLMNOPQRSTUVWXYZ ಅಂತ ಕೊಟ್ಟಾವ. ಸೊ ಇಲ್ಲಿ ಕ್ವಶನ್ ಅನ್ನ ಕರೆಕ್ಟ್ ಆಗಿ ಓದ್ಬೇಕ್ರಿ. ವಿಚ್ ಈಸ್ ದಿ ವಿಚ್ ಈಸ್ ದಿ 10th ಲೆಟರ್ ಟು ದಿ ಲೆಫ್ಟ್ ಆಫ್ ದಿ ಲಾಸ್ಟ್ ಬಟ್ ಒನ್ ಲೆಟರ್ ಆಫ್ ದಿ ಅಲ್ಫಾಬೆಟ್ ಅಂತ ಹೇಳಿ. ಸೊ ಈ ಸೆಂಟೆನ್ಸ್ ನಮ್ಗೆ ಇದು ಯಾಂಡ್ ಅಂತ ಇದೆ. ಸೊ ಇದನ್ನ ನೆಕ್ಸ್ಟ್ ನೋಡೋಣ. ಇಲ್ಲಿಂದ ಇಲ್ಲಿ ತನಕ ಏನ್ ನೋಡೋಣ ನೆಕ್ಸ್ಟ್ ಯಾಂಡ್ ಆದ ನಂತರ ನೋಡ್ರಿ. ಸೊ ವಿಚ್ ಈಸ್ ದ 10th ಲೆಟರ್. 10th ಲೆಟರ್ ಎಲ್ಲಿಂದ ರೀ ಲೆಫ್ಟ್ ಆಫ್ ದಿ ಲಾಸ್ಟ್. ಲೆಫ್ಟ್ ನಮ್ದರ ಇದನ್ನ ಯಾವ್ದ್ರಿ ಇದು ಈಚೆಗಡೆ ಸೈಡ್ ಈಚೆಗಡೆ ಸೈಡ್ ಮಾಡಿದ್ರೆ ಇದು ರೈಟ್, ಇದು ಲೆಫ್ಟ್. ಓಕೆ ಒನ್ ಆಫ್ ದಿ ಲಾ ನೋಡ್ರಿ ಬಟ್ ಒನ್ ಲೆಟರ್ ಆಫ್ ದಿ ಅಲ್ಫಾಬೆಟ್ ಅಂತ ಕೇಳ್ತಾರೆ. ಲಾಸ್ಟ್ ಬಟ್ ಲಾಸ್ಟ್ ಇಂದ ಇರ್ಬೇಕ್ರಿ. ಬಟ್ ಏನ್ ಮಾಡ್ಬೇಕು ಒಂದ್ ಲೆಟರ್ ನ ಬಿಡಬೇಕು. ಲೆಫ್ಟ್ ಸೈಡ್ ಒಂದ್ ಲೆಟರ್ ನ ಬಿಟ್ರೆ ಯಾವ್ದಿದೆ ವಾಯ್ ಅಂತ ಇದೆ. ಈ ವಾಯ್ದಿಂದ ಹೇಳಿದ್ರಿ ಏನಾಗಬೇಕು 10th ಲೆಟರ್ 10 ಲೆಟರ್ ನಾವು ಇಲ್ಲಿ ಬರ್ಬೇಕು. ವಾಯ್ದಿಂದ 1 2 3 4 5 6 7 8 9 10. ಹಾಗಿದ್ರೆ 10ನೇ ಲೆಟರ್ ಯಾವ್ದಿದೆ 10th ಲೆಟರ್ ಯಾವ್ದಿದೆ ಹಾಗಿದ್ರೆ ಓ ಅಂತ ಇದೆ. 10th ಲೆಟರ್ ಯಾವ್ದಿದೆ ಓ ಅಂತ ಇದೆ. ಸೊ ಅದೇ ತರ ಈಗ ನೆಕ್ಸ್ಟ್ ಒಂದು ನೋಡ್ರಿ. ಅಂಡ್ ವಿಚ್ ಲೆಟರ್ ಈಸ್ ದಿ ಅಲ್ಫಾಬೆಟ್ ಈಸ್ 8th ಲೆಟರ್ ಟು ದಿ ರೈಟ್ ಆಫ್ ದಿ ಲೆಟರ್ ಅಂತ ಇದೆ. ಹಾಗಿದ್ರೆ ನಮ್ದು ಈಗ 10ನೇ ನಂಬರ್ ಯಾವ್ದು ಬಂದಿದೆ ಓ ಅಂತ ಬಂದಿದೆ. ಓದಿಂದ ನಾ ಏನ್ ಮಾಡ್ಬೇಕ್ರಿ ಮತ್ತೆ ರೈಟ್ ಸೈಡ್ ತಗೋಬೇಕು. ಈಗ ಓದಿಂದ ಏನ್ರಿ ಓದ್ ರೈಟ್ ಯಾವ್ದಾಗತ್ತ ಓ ಇಲ್ಲಿದೆ. ಇದ ನಮ್ದ ಲೆಫ್ಟ್ ರೈಟ್. ಓಕೆ ಕರೆಕ್ಟಾ. ಸೊ ಹಾಗಿದ್ದಾಗ ನೋಡ್ರಿ ಇಲ್ಲಿ ಓದಿಂದ ಮತ್ತೇನ್ ಮಾಡ್ಬೇಕ್ರಿ ಎಷ್ಟು ಲೆಟರ್ ಅನ್ನ ರೈಟ್ ಆಗಿ ತಗೋಬೇಕು ನಾನು 8 ಲೆಟರ್ ಅನ್ನ ತಗೋಬೇಕು. 8 ಲೆಟರ್ ಇದು ಓ 1 2 3 4 5 6 7 8. ಹಾಗಿದ್ರೆ ಹಾಗಿದ್ರೆ ಓದಿಂದ ನೋಡ್ರಿ ಎಷ್ಟು ಲೆಟರ್ 8 ಲೆಟರ್ 1 2 3 4 5 6 7 8. ಹಾಗಿದ್ರೆ 8ನೇ ನಂಬರ್ ಬರುವಂತ ಅಕ್ಷರ ಯಾವ್ದ್ರಿ ಡಬ್ಲ್ಯೂ ಅಂತ ಲೆಟರ್ ಟು ದಿ ಲೆಟರ್ ಅಂತ ಹೇಳ್ಕೊಟ್ಟಾರೆ. ಸೊ ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ನಂಬರ್ ಬಿ ಇಸ್ ದ ಎಕ್ಸಾಕ್ಟ್ಲಿ ಡಬ್ಲ್ಯೂ. ಹಾಗಿದ್ರೆ 8th ಎಷ್ಟು ಬರುತ್ತೆ ಡಬ್ಲ್ಯೂ ಅಂತ ಬರುತ್ತೆ. ಸೊ ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವ್ದ್ರಿ ಡಬ್ಲ್ಯೂ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ ಸೊ ಹಾಗಿದ್ರೆ ನೋಡ್ರಿ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್. ಹಾ ಓಕೆ ಎಷ್ಟು ಟೋಟಲ್ ಆಗಿ 8 ಕ್ವಶನ್ ಇದ್ದು. ಓಕೆ ಸಾರಿ ಇವತ್ತು 8 ಕ್ವಶನ್ ಗಳನ್ನ ಮಾತ್ರ ಡಿಸ್ಕಷನ್ ಮಾಡಿದೀವಿ. ಸೊ ಇನ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬಂದ್ಬಿಟ್ಟು ಇನ್ನಷ್ಟು ಕ್ವಶನ್ ಗಳನ್ನ ಡಿಸ್ಕಷನ್ ಮಾಡೋಣ ಅಂತ. ಸೊ ನಮ್ ಕ್ಲಾಸ್ ಅಲ್ಲಿ ಹೇಳೋದು ಏನಾದ್ರೂ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಸೈನ್ಸ್ ಆಗಿರ್ಬೋದು ಮತ್ತೆ ಅದೇ ರೀತಿ ಮ್ಯಾಥ್ಸ್ ರಿಲೇಟೆಡ್ ಆಗಿರ್ಬೋದು ಅದೇ GK ರಿಲೇಟೆಡ್ ಆಗಿರ್ಬೋದು ಯಾವುದೇ ಕ್ವಶನ್ಸ್ ಗಳು ನಿಮ್ಗೆ ಡೌಟ್ ಇದ್ರೂ ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನು ಮಾಡಿ ನಾವು 100% ಅದಕ್ಕೆ ಸೊಲ್ಯೂಷನ್ ಕೊಟ್ಟೆ ಕೊಡ್ತೀವಿ. ಸೊ ಇನ್ನ ನಮ್ಮ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.